ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾವು ಸೌಂಡ್ ಸಿಸ್ಟಮ್ ಹಾಕ್ತಿದೀವಿ. ಮಲ್ಲಣ್ಣವರಿಂದಲೇ ನಮಗೆ ಇವತ್ತು ಡಿಜೆ ಪರ್ಮಿಷನ್ ಸಿಕ್ಕಿದೆ. ನಮ್ಮ ಶಾಮಿನ ಅಂಗಡಿ ಸೌಂಡ್ ಸಿಸ್ಟಮ್ ಡೆಕೋರೇಷನ್ ಒಳಗಡೆ ರಾಜಕಾರಣ ಬಿಜೆಪಿಯವರು ಮಾಡಕ್ ಹೋಗ್ಬೇಡ್ರಿ. ನಾವು ದಾವಣಗೆರೆ ಶಾಮಿನ ಅಂಗಡಿ ಸೌಂಡ್ ಸಿಸ್ಟಮ್ ಲೈಟಿಂಗ್ ಡಿಜೆ ಮಾಲೀಕರು ಮಲ್ಲಣ್ಣರು ಯಾವತ್ತು ಡಿಜೆ ಹಾಕ್ಬೇಡ ಅಂತಂದು ಏನಿಲ್ಲ. ಇದು ಏನಾಗ್ತಿದೆ, ಅಪಪ್ರಚಾರ ರೇಣುಕಾಚಾರ್ಯ ಮಾಡ್ತಿದ್ದಾನೆ. ಅವನಿಗೆ ನಾವು ಅವ್ನ ಮುಂದೆ ಹೋಗ್ಬಿಟ್ಟು ನಮಗೆ ಸೌಂಡ್ ಹಾಕಿಬಿಡು ಅಂತ ನಾವು ಯಾರು ಕೇಳಿಲ್ಲ. ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಾವು ಸೌಂಡ್ ಸಿಸ್ಟಮ್ ಹಾಕ್ತಿದೀವಿ. ದಾವಣಗೆರೆ ಜಿಲ್ಲೆಗಿರೋರು ಎಲ್ಲರೂ ಸೌಂಡ್ ಸಿಸ್ಟಮ್ನವರು ಇಲ್ಲೇ ಇದ್ದಾರೆ. ಯಾರು ಕೂಡ ಅವ್ನ ಹತ್ರ ಹೋಗಿ ನಮಗೆ ಮಾಡಿಕೊಡ್ರಿ ಅಂತ ನಾವು ಕೇಳಿಲ್ಲ. ನಮ್ಮ ಮಲ್ಲಣ್ಣರು ನಮ್ಮ ಹಿಂದ್ಗಡೆ ಇದ್ದಾರೆ, ನಮಗೆ ಮಾಡಿಕೊಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲ ಜಿಲ್ಲೆದವರು ಇದ್ದೀವಿ ಇಲ್ಲಿ. ಮತ್ತೆ ನಮ್ಮ ಡಿಸ್ಟಿಕ್ ಇಂದ ಚೆನ್ನಗಿರೆಯಿಂದ, ಹೊನ್ನಾಳಿಯಿಂದ, ದಾವಣಗೆರೆಯವರು ಪ್ರತಿಯೊಬ್ಬ ಡಿಜೆ ಓನರ್ ಕೂಡ ಇದ್ದೀವಿ. ಅವತ್ತು ಕೂಡ ನಾವು ಯಾರು ಸ್ಟ್ರೈಕಿಗೆ ಹೋಗಿರ್ಲಿಲ್ಲ ಬನ್ನಿ ಅಂತ. ನಾವು ಅವತ್ತು ಮಲ್ಲಣ್ಣವ್ರ ಬೆಂಬಲದಲ್ಲೇ ಇದ್ದಿದ್ದು. ಇವತ್ತು ಕೂಡ ಅವ್ರ ಮನೆ ಹತ್ರನೇ ಇದ್ದು ಪರ್ಮಿಷನ್ಗಾಗಿ ಕಾದು ಅವ್ರು ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ. ಸೊ ನಾವು ಯಾವ ರಾಜಕೀಯದಲ್ಲೂ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಯಾವತ್ತಿದ್ರು ಮಲ್ಲಣ್ಣವರಿಂದಾನೇ ನಾವು ಪಡ್ಕೊಂಡು ಬಂದಿರೋದು. ಇವತ್ತು ಕೂಡ ಅಷ್ಟೇನೆ ಮಲ್ಲಣ್ಣವರಿಂದಾನೇ ನಮಗೆ ಇವತ್ತು ಡಿಜೆ ಪರ್ಮಿಷನ್ ಸಿಕ್ಕಿದೆ. ಇದನ್ನ ಯಾವುದೇ ರೀತಿಯಾಗಿ ರೇಣುಕಾಚಾರ್ಯ ಅವರು ರಾಜಕೀಯಕ್ಕೆ ಎಳಿಬೇಡ್ರಿ. ಯಾಕೆಂದ್ರೆ ಇದ್ರಿಗೆ ಎಷ್ಟೋ ಜನ ದುಡ್ಕೊಂಡು ತಿನ್ನೋರಿದ್ದಾರೆ. ಇದರಿಂದ ನಮಗೆ ಲಾಸ್ ಆಗ್ತಿದೆ ನೀವು ಮಾತಾಡೋದ್ರಿಂದ. ಸೊ ದಯವಿಟ್ಟು ಸರ್ ನಿಮಗೆ ಕೇಳ್ಕೊಳೋದಿಷ್ಟೇ, ಡಿಜೆದಲ್ಲಿ ಓನರ್ಗಳಿಗೆ ನೀವು ಮಾತಾಡ್ತಿರೋ ಮಾತಿಂದ ಎಫೆಕ್ಟ್ ಆಗ್ತಿದೆ. ದಯವಿಟ್ಟು ನಾವು ಮಲ್ಲಣ್ಣವ್ರ ಮುಖಾಂತರ ಇದು ಪರ್ಮಿಷನ್ ತಗೊಂಡಿದೀವಿ, ಸಿಕ್ಕಿದೆ ಆಲ್ರೆಡಿ ನಮಗೆ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡಿ. ದಾವಣಗೆರೆ ಡಿಸ್ಟಿಕ್ ಇಂದ ಎಲ್ಲಾ ಪರ್ಮಿಷನ್ ಅಣ್ಣರಿಂದ ನಮಗೆ ಸಿಕ್ಕಿದೆ. ಇದನ್ನ ಬೇಕು ಅಂತಂದೆ ಫೇಸ್ಬುಕ್ ನಾಗ ನೋಡ್ಲಿ ಅಂತಂದು ಪಾಪ್ಯುಲರ್ ಆಗೋದಿದ್ರೆ ಬೇರೆ ವಿಚಾರದೊಳಗಡೆ ಮಾಡ್ರಿ. ನಮ್ಮ ಶಾಮಿನ ಅಂಗಡಿ ಸೌಂಡ್ ಸಿಸ್ಟಮ್ ಡೆಕೋರೇಷನ್ ಒಳಗಡೆ ರಾಜಕಾರಣ ಬಿಜೆಪಿಯವರು ಮಾಡಕ್ ಹೋಗ್ಬೇಡ್ರಿ. ಕೈ ಮುಗಿದು ನಿಮಗೆ ಕೇಳೋದು ಇದಿಷ್ಟೇ.